ಆತ್ಮೀಯ ಮಿತ್ರರೇ ನಮಸ್ಕಾರ. ಈಗ ರಾತ್ರಿ 12:30 ಆಗಿದೆ. ನಾವು ನಿದ್ದೆ ಬಂದ ತಕ್ಷಣ ಆರಾಮಾಗಿ ಹಾಸಿಗೆ ಹಾಸ್ಕೊಂಡು ನಾವು ಮಲಗಿಬಿಡ್ತೀವಿ ನೆಮ್ಮದಿಯಾಗಿ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ಸಂದರ್ಭದಲ್ಲಿ ನಮ್ಮ ಸೈನಿಕರು ಎಷ್ಟು ಕಷ್ಟವನ್ನು ಪಡ್ತಿರ್ತಾರೆ. ರಾತ್ರಿ ನಿದ್ದೆ ಇಲ್ಲ, ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಶತ್ರುಗಳಿರ್ಬೋದು ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ, ಅದನ್ನು ಹೇಗೆ ನಾವು ಸಂಭಾಳಿಸ್ಬೇಕು ಅನ್ನೋ ಯೋಚನೆಯಲ್ಲಿ ನಿದ್ದೆಯನ್ನು ಬಿಟ್ಟು, ಊಟವನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಅವರು ನಮಗೋಸ್ಕರ, ನಮ್ಮ ದೇಶಕ್ಕೋಸ್ಕರ, ನಮ್ಮೆಲ್ಲರಿಗೋಸ್ಕರ ರಕ್ಷಣೆಯನ್ನು ಮಾಡ್ತಾ ಅಲ್ಲಿ ಕಷ್ಟವನ್ನು ಪಡ್ತಿದ್ದಾರೆ. ಸೊ ಹಂಗೆ ಯೋಚನೆ ಮಾಡ್ತಾ ಈಚೆ ಕಡೆ ಬಂದು ನಿಂತಿದ್ದೆ. ಹುಣ್ಣಿಮೆಯ ಚಂದ್ರ ಹತ್ತಿರದಲ್ಲಿದ್ದಾನೆ, ಆಕಾಶ ತಿಳಿಯಾಗಿದೆ, ಎಲ್ಲ ನಕ್ಷತ್ರಗಳು ಕಾಣಿಸ್ತಾ ಇತ್ತು. ಸಡನ್ನಾಗಿ ಆ ಚಂದ್ರನಿಗೆ ಮನಸ್ಸು ಮಾತಾಡೋಕ್ಕೆ ಶುರುವಾಯಿತು. ಚಂದ್ರ, ನೀನು ಎಲ್ಲರನ್ನೂ ನೋಡ್ತಿದ್ಯಾ, ನನ್ನ ಸೈನಿಕರನ್ನು ನೋಡ್ತಿದ್ಯಾ, ನನ್ನ ಸೈನಿಕರಿಗೆ ಹೇಳು ಅವ್ರ ಜೊತೆ ನಾವಿದ್ದೀವಿ ಅಂತೇಳು, ಭಾರತೀಯರಿದ್ದೀವಿ ಅಂತೇಳು, ಸೈನಿಕರಿಗೆ ಯಾವುದೇ ರೀತಿಯ ಅವಘಡಗಳು, ತೊಂದರೆಗಳು ಆಗದಂತೆ ಕಾಪಾಡು. ನೀನು ಹೆಂಗಿದ್ರು ನೋಡ್ತಾನೆ ಇರ್ತೀಯ ಸದಾ. ಅವ್ರಿಗೇನಾದರೂ ತೊಂದರೆ ಆಗದಿದ್ದರೆ ಮುಂಚೆನೇ ಆ ತೊಂದರೆಯಿಂದ ಅವ್ರನ್ನ ತಪ್ಪಿಸಿ ಅವರನ್ನು ರಕ್ಷಣೆ ಮಾಡಿ ಅವರು ಅಂತೇಳಿ ಹೀಗೆ ಮನಸ್ಸು ಅನೇಕ ರೀತಿಯಲ್ಲಿ ಚಂದ್ರನಲ್ಲಿ ಮಾತಾಡೋದಾಯಿತು. ಸೊ ಹಂಗೆ ಮಾತಾಡ್ತಾ ಆಕಾಶದಲ್ಲಿ ಕಣ್ಣಾಡಿಸ್ಬೇಕಾದ್ರೆ ಎರಡು ಸ್ಪೆಷಲ್ ಆದಂತಹ ಗೆಸ್ಟ್ಗಳು ಕಾಣಿಸಿದ್ರು. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೀತಿರೋದ್ರಿಂದ ಆಕಾಶದ ಮೇಲ್ಗಡೆ ಯಾವುದೋ ಫ್ಲೈಟ್ ಬಂದು ನಿಂತಿರ್ಬೋದು ರಕ್ಷಣೆಗೋಸ್ಕರ, ಅಥವಾ ಏನಾದರೂ ಸರ್ಚಿಂಗ್ ಇರ್ಬೋದು, ಏನೋ ಆಪರೇಷನ್ ನಡೀತಿದೆ ಅಂದ್ಕೊಂಡು ಸುಮಾರತ್ತು ಗಮನಿಸಿದೆ. ಆಮೇಲೆ ಅದು ನೋಡಿದಾಗ ಗೊತ್ತಾಯಿತು ಅದು ಫ್ಲೈಟ್ ಅಲ್ಲ ಅಂತ. ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಆಶ್ಚರ್ಯ ಆಯಿತು. ವರ್ಷಗಳಲ್ಲಿ ಕೇವಲ 1 ತಿಂಗಳು ಮಾತ್ರ ಕಾಣಿಸುವಂತಹ ಗ್ರಹದಷ್ಟೇ ಪ್ರಬಲವಾಗಿರುವಂತಹ 2 ನಕ್ಷತ್ರಗಳು. ಬನ್ನಿ ತೋರಿಸ್ತೀನಿ ಏನು ಅಂತ. ನೋಡಿ, ಅಲ್ಲಿ 2 ನಕ್ಷತ್ರಗಳು ಕಾಣಿಸ್ತಿದೆಯಲ್ಲ, ಈ 2 ನಕ್ಷತ್ರಗಳು ನಿಜವಾಗ್ಲೂ ಅಚ್ಚರಿ ಆಗೋಯ್ತು. ವರ್ಷಗಳಲ್ಲಿ ಕೇವಲ 1 ತಿಂಗಳಷ್ಟೇ ಕಾಣಿಸುವಂತಹ ಈ 2 ನಕ್ಷತ್ರಗಳು. ಆ್ಯಕ್ಚುಲಿ ಇದು 2 ನಕ್ಷತ್ರ ಅಲ್ಲ, ಇದೊಂದು ಸಮೂಹ ಇದೆ. ನಮಗೆ ಕಾಣಿಸ್ತಿರೋದು ಮಾತ್ರ 2 ನಕ್ಷತ್ರ. ಇದನ್ನು ಆಲ್ಫಾ ಸೆಂಟಾವರಿ ನಕ್ಷತ್ರಗಳ ಸಮೂಹ ಅಂತ ಕರೀತಾರೆ. ಇದರೊಳಗೆ 6 ನಕ್ಷತ್ರಗಳಿದೆ. ಆ ನಕ್ಷತ್ರಗಳಲ್ಲಿ ಆಲ್ಫಾ ಸೆಂಟಾವರಿ ಎ, ಆಲ್ಫಾ ಸೆಂಟಾವರಿ ಬಿ, ಪ್ರೋಕ್ಸಿಮಾ ಸೆಂಟಾವರಿ, ರಿಗ್ವಿಲ್ ಕೆಂಟಾವರೀಸು ಹಾಗೂ ಹಡಾರ್ ನಕ್ಷತ್ರ ಅಂತ, ಹೀಗೆ 6 ನಕ್ಷತ್ರಗಳ ಸಮೂಹದಲ್ಲಿ ಈ 2 ನಕ್ಷತ್ರಗಳು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಭೂಮಿಗೆ ತುಂಬ ಹತ್ತಿರದಲ್ಲಿರುವಂತಹ ನಕ್ಷತ್ರ. ಅಂದರೆ ಭೂಮಿಯಿಂದ ಸರಿಸುಮಾರು 4.37 ಪ್ರಭಾವರ್ಷದ ದೂರದಲ್ಲಿದೆ. ಇದು ಶ್ವೇತ ಹಳದಿ ಬಣ್ಣದ ಕಲರನ್ನು ಕಾಣಿಸುತ್ತೆ. ನೋಡಿ, ನಿಮಗೆ ಅಲ್ಲಿ ಝೂಮಲ್ಲಿ ಕಾಣಿಸ್ತಿದೆ, ಒಂಥರ ಆರೆಂಜ್ ಕಲರಲ್ಲಿ ನಿಮಗೆ ಮಿಣುಕ್ತಾ ಇದೆ. ಇದನ್ನು ಸೂರ್ಯನಂತೆ ಬಿಂಬಿಸುವಂತಹ ಒಂದು ನಕ್ಷತ್ರ. ಈ ಆಲ್ಫಾ ಸೆಂಟಾವರಿ ಅಂತ ಏನು ಹೇಳಿದ್ನಲ್ಲ, ಗ್ರಹಗಳ ಒಂದು ಸಮೂಹ ಇರ್ಬೋದು ಒಂದು ಸಂದೇಹದಿಂದ ಇದನ್ನ ರಿಸರ್ಚ್ ಮಾಡೋಕ್ಕೆ ಆಲ್ರೆಡಿ ಶುರು ಮಾಡಿದ್ದಾರೆ. ಯಾಕೆಂದರೆ ಭೂಮಿಯಿಂದ ಹತ್ತಿರದಲ್ಲಿರೋದ್ರಿಂದ ಮುಂದಿನ ಭವಿಷ್ಯದಲ್ಲಿ ಭೂಮಿಗೆ ಮತ್ತೊಂದು ಪರ್ಯಾಯವಾಗಿ ಈ ಸಮೂಹದಲ್ಲಿ ಏನಾದರೂ ಮತ್ತೆ ಭೂಮಿಯಂತೆ ಭಾಸಿಸುವ ಜಾಗ ಏನಾದರೂ ಇರ್ಬೋದಾ, ಅಲ್ಲಿ ಮನುಷ್ಯ ವಾಸ ಮಾಡಲಿಕ್ಕೆ ಯೋಗ್ಯ ಇರ್ಬೋದು ಅಂತ ಆಲ್ರೆಡಿ ವಿಜ್ಞಾನಿಗಳು ರಿಸರ್ಚ್ ಮಾಡಿದ್ದಾರೆ. ಇದೊಂದಾದರೆ ಇದ್ರ ಪಕ್ಕದಲ್ಲಿ ಇನ್ನೊಂದು ನಕ್ಷತ್ರ ನೋಡಿ. ಈ ನಕ್ಷತ್ರವನ್ನ ಹಡಾರ್ ನಕ್ಷತ್ರ ಅಂತ ಕರೀತಾರೆ. ಕೆಂಟಾವರಿಸ್ ನಕ್ಷತ್ರಗಳ 2ನೇ ಅತಿ ದೊಡ್ಡ ನಕ್ಷತ್ರ ಆಗಿದೆ. ಇದನ್ನ ನೀಲಿ ಬಿಳಿ ಬಣ್ಣದ ನಕ್ಷತ್ರ. ನೋಡಿ, ನಿಮಗೆ ಇಲ್ಲಿ ಝೂಮ್ ಮಾಡಿ ತೋರಿಸ್ತಿದ್ದೀನಿ. ವೈಟ್ ಕಲರು ಮತ್ತು ನೀಲಿ ಕಲರಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಮತ್ತು ಇದರೊಳಗೆ ಇನ್ನೊಂದೇನು ಅಂದರೆ, ಈ ಅಡಾರ್ ನಕ್ಷತ್ರದಲ್ಲಿ ಮತ್ತೆ 3 ಗುಂಪುಗಳಾಗಿ ವಿಂಗಡಣೆ ಆಗುತ್ತೆ. ಅದು ಕೂಡ ಭೂಮಿಗೆ ಹತ್ತಿರದಿಂದ ಕಾಣಿಸುತ್ತೆ. ಬಟ್ ಆದರೆ ಇದನ್ನ ಗ್ರಹ ಅಂತ ವಿಜ್ಞಾನಿಗಳು ಸಂಶಯದಿಂದ ರಿಸರ್ಚ್ ಮಾಡ್ತಿದ್ದಾರೆ. ಭೂಮಿಯಿಂದ ಸುಮಾರು 390 ಪ್ರಭಾವರ್ಷಗಳ ದೂರದಲ್ಲಿದೆ. 12,000 ಪಟ್ಟು ಸೂರ್ಯನಿಗಿಂತ ಹೆಚ್ಚು ಪ್ರಭಾ ಬಿಡುಗಡೆ ಮಾಡುತ್ತಂತೆ. ಯಪ್ಪ, ಸೂರ್ಯನಿಗಿಂತ 12,000 ಪಟ್ಟು, ಏನು ತಮಾಷೆನಾ? ವರ್ಷದಲ್ಲಿಯೇ ಕೆಲವು ತಿಂಗಳುಗಳಷ್ಟೇ ಸ್ಪಷ್ಟವಾಗಿ ನೋಡ್ಬೋದು ಅಂತ ಇದನ್ನು ಹೇಳ್ತಾರೆ. ಈ ಥರ ನಕ್ಷತ್ರಗಳ ಬಗ್ಗೆ ನೀವೇನಾದರೂ ರಿಸರ್ಚ್ ಮಾಡಿದ್ರೆ ನಿಜವಾಗ್ಲೂ ಮೈ ರೋಮಾಂಚನ ಆಗಿದೆ. ನನಗಂತೂ ಈ 2 ನಕ್ಷತ್ರಗಳನ್ನು ಜೀವನದಲ್ಲೇ ಫಸ್ಟ್ ಟೈಮ್ ನೋಡಿ ಆಶ್ಚರ್ಯ ಆಗೋಯ್ತು. ತುಂಬ ಖುಷಿ ಆಯಿತು, ನಿಮಗೂ ತೋರಿಸೋಣ ಅಂತ ಮಾಡಿದೆ. ಈ ಥರ ನಕ್ಷತ್ರಗಳನ್ನು ಆವಾಗವಾಗ ನೋಡ್ತಾ ಇರಿ. ನಿಮಗೂ ಹೊಸ ಹೊಸ ವಿಚಾರಗಳು, ಹೊಸ ಜ್ಞಾನಗಳು, ಹೊಸ ಐಡಿಯಾಗಳು, ಹೊಸ ಆಲೋಚನೆಗಳು ಉತ್ಪತ್ತಿ ಆಗುತ್ತೆ. ರಾತ್ರಿ ಮಲಗೋಕ್ಕೆ ಮುಂಚೆ ಒಂದು ಬಾರಿ ನಮ್ಮ ಸೈನಿಕರ ಬಗ್ಗೆ, ನಮ್ಮ ಭಾರತದ ಬಗ್ಗೆ ಪ್ರಾರ್ಥನೆ ಮಾಡೋಣ. ಯಾವುದೇ ರೀತಿಯ ತೊಂದರೆಗಳು ನಮ್ಮ ಸೈನಿಕರಿಗೆ ಬಾರದೇ ಇರಲಿ. ನಾವಂತೂ ಸುಖವಾಗಿ ಮನೆಯಲ್ಲಿ ನೆಮ್ಮದಿಯಿಂದ ಮಲಗ್ತೀವಿ. ಆದರೆ ನಮ್ಮ ಸೈನಿಕರು ನಮಗೋಸ್ಕರ, ದೇಶಕ್ಕೋಸ್ಕರ ತಮ್ಮವರನ್ನು ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಗಡಿಯಲ್ಲಿ ನಿಂತು ರಾತ್ರಿ ಬೆಳಗ್ಗೆ ಹಗಲು ಬಿಸಿಲು ಚಳಿ ಮಳೆ ಏನೂ ಅನ್ನದೆ ಶತ್ರುಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಯಾವ ಗುಂಡು ಬಂದು ಎಲ್ಲಿ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ, ಎಲ್ಲವನ್ನು ಗೊತ್ತಿದ್ದು ಗೊತ್ತಿಲ್ಲದಂತೆ ತನ್ನನ್ನು ತಾನು
ಸಂತೈಸ್ಕೊಳ್ಳುತ್ತಾ ದೇಶವನ್ನು ಸುಭದ್ರತೆಯಾಗಿರೋದಕ್ಕೆ ನಮ್ಮ ಸೈನಿಕರು ಪಡ್ತಿರೋಂಥ ಕಷ್ಟ ಇದೆಯಲ್ಲ, ಆ ಕಷ್ಟಕ್ಕೆ ನಾವು ಮಾಡುವಂಥ ಪ್ರಾರ್ಥನೆ ಏನೇನೇನೂ ಅಲ್ಲ. ಹಾಗಾಗಿ ನಾನಂತೂ ರಾತ್ರಿ ಮಲಗೋಕ್ಕೆ ಮುಂಚೆ, ನಾನು ಪ್ರತಿ ದಿನ ಮಲಗೋಕ್ಕೆ ಮುಂಚೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಭಾರತಕ್ಕೆ, ನಮ್ಮ ಸೈನಿಕರಿಗೆ ಯಾವುದೇ ರೀತಿಯ ತೊಂದರೆಗಳು ಬಾರದಂತೆ ಅನುಗ್ರಹಿಸಪ್ಪ ಅಂತ ನಾನು ದೇವರಲ್ಲಿ ಕೇಳ್ತೀನಿ. ಧನ್ಯವಾದ. ಶ್ರೀ ಚರಣ ಸೇವಕ.